ಒಂದು ಟೀಮನ್ನು ವೇದಿಕೆಗೆ ಕರೆಯುವಂತ ಹೊತ್ತು. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಡ್ಯಾನ್ಸಿಂಗ್ ಸ್ಟಾರ್ಸ್ ಎಡಪದ. ಇವರನ್ನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುವಂತ ಹೊತ್ತು. ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಡ್ಯಾನ್ಸಿಂಗ್ ಸ್ಟಾರ್ಸ್ ಎಡಪದ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮವನ್ನ ನಾಶ ಮಾಡಲು ಯಾವಾಗ ರಾಕ್ಷಸರು ತಾಂಡವವಾಡುತ್ತಾರೋ, ಧರ್ಮವು ವಿನಾಶದೆಡೆಗೆ ಸಾಗುತ್ತಿರುವಾಗ ಶಿವನೇರಿಯಲ್ಲಿ ಶಿವಾಜಿಯ ಜನನವಾಯಿತು. ಎಳೆಯ ವಯಸ್ಸಿನಲ್ಲಿಯೇ ತಾಯಿ ಜೀಜಾಮಾತೆ ಒಬ್ಬ ರಾಜನಿಗೆ ಬೇಕಾದ ಕತ್ತಿ ವರಸೆ, ಕುದುರೆ ಸವಾರಿ, ಎಲ್ಲ ರೀತಿಯ ಯುದ್ಧ ಕಲೆಗಳನ್ನ ಕಲಿಸಿ ಆದರ್ಶ ರಾಜನನ್ನಾಗಿ ಮಾಡುತ್ತಾರೆ. सिंहासनाधीश्वर राजाधिराज श्रीमंत श्री 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 छत्रपति शिवाजी महाराज की बोल धरती जयकारा, गगन है सारा गूंजा रे। जग में लहराया न्यारा ध्वज है हमारा ऊंचा रे। हम वो योद्धा वो निडर, हम जो भी दिशा में जाए, सारे पथ चरण छुए और पर्वत शीस नवाए। रास्ते से हट जाए नदियां होके हवाए। हम है जियाले जीतने को, हम रण में उतरते हैं। हम सूरज है अंत, हम ही रातों का करते हैं। जो रक्त है तन में बहता, वो हमसे है ये कहता, सम्मान के बदले जान भी दे तो नहीं है घाटा रे। युग युग की जंजीरों को हमने ही काटा रे। बोल उठा ये जग सारा, जय मर्द मराठा रे। इंद्रजिनी जंब पर, वादवसु अंब पर, रावण सरंब पर रघुकुल राज है। पर शंभुरती नाह पर, जो सहस बाह पर राम द्विजराज है।
ಹೀಗೆ ತಾಯಿ ಕಲಿಸಿದ ವಿದ್ಯೆಯನ್ನ ಕಲಿತು ಅನೇಕ ಯುದ್ಧಗಳನ್ನ ಗೆದ್ದು ಪಶ್ಚಿಮ ಘಟ್ಟಗಳ ಮಾವಲರೆಂಬ ಗಿರಿಜನರನ್ನ ಕಂಡು ಅವರ ಧೈರ್ಯ ಸಾಹಸವನ್ನ ಮೆಚ್ಚಿ ಬಲವಾದ ಸೈನ್ಯವನ್ನ ಕಟ್ಟಿ ಶಿವಾಜಿ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸುತ್ತಾನೆ. हृदयात माऊली रयते ससावली नडकोटे रावळी शिवशंकर हा मुक्तीची मंत्रणा युक्तीची यंत्रणा दुष्ट दुर्जना प्रलयंकर हा सृष्टांचं रक्षितो शत्रूनी खंडतो भावंड भावना संस्थापितो ऐसा युगे युगे स्मरणीय सर्वदा माता पिता सखा शिवभूपतो. जय भवानी जय शिवाजी ಹೀಗೆ ತಾಯಿಯ ಮಾತನ್ನ ಆಲಿಸಿ ಪಾಲಿಸಿ ಅದೆಷ್ಟೋ ಮಕ್ಕಳು ಉತ್ತಮ ಸಾಧನೆ ಮಾಡಿರುವ ಇತಿಹಾಸವಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಮನೆಯೇ ಮೊದಲ ಪಾಠಶಾಲೆಯಾಗಿರುತ್ತದೆ, ತಾಯಿಯೇ ಮೊದಲ ಗುರುವಾಗಿರುತ್ತಾಳೆ. ಎಸ್, ಡ್ಯಾನ್ಸಿಂಗ್ ಸ್ಟಾರ್ಸ್ ಒಂದೊಳ್ಳೆ ಅದ್ಭುತವಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ರಿ. ಆ್ಯಂಡ್ ನಮಗೆಲ್ರಿಗೂ ಕೂಡ ತಿಳಿದ ಹಾಗೆ ನಮ್ಮ ದೇಶ ಭಾರತ ಅದೆಷ್ಟೋ ವೀರ ಪುರುಷರಿಗೆ ಜನ್ಮ ನೀಡಿದಂತಹ ದೇಶ. ಈ ಒಂದು ಇದರಲ್ಲಿ ಮುಖ್ಯವಾದಂತಹ ವ್ಯಕ್ತಿ ಯಾರಂತ ಕೇಳಿದರೆ ಛತ್ರಪತಿ ಶಿವಾಜಿಯ ಹೆಸರು ಎಲ್ಲೆಲ್ಲೂ ಕೂಡ ಬರುತ್ತೆ. ಯಾಕಂದರೆ ಸ್ವರಾಜ್ಯ ಹಾಗೂ ತಾಯಿ ನಾಡಿನ ಹೋರಾಟಕ್ಕಾಗಿ ಅವರ ಜೀವನವನ್ನೇ ಮುಡಿಪಾಗಿದ್ರು. ಅಂತಹ ಒಬ್ಬ ಅದ್ಭುತ ಧೀಮಂತ ವ್ಯಕ್ತಿ ಅವರೇ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಇವರು. ಸೊ ಅವರ ಒಂದು ಜೀವನದ ಬಗ್ಗೆ ಅದ್ಭುತವಾಗಿರುವಂತಹ ಒಂದು ಪ್ರದರ್ಶನವನ್ನು ನೀವು ನೀಡಿದ್ರಿ. ನಿಮ್ಮ ಪರ್ಫಾರ್ಮೆನ್ಸ್ ಈಗ ನಮ್ಮ ಜಡ್ಜಸ್ಗೆ ಯಾವ ರೀತಿ ಆಯಿತು ಅಂತ ಕೇಳುವಂಥ ಹೊತ್ತು. ಸೊ ಲೆಟ್ಸ್ ಗೋ ವಿತ್ ಕಿಶೋರ್ ಸರ್, ನಿಮ್ಗೆ ಹೇಗಾಯಿತು?